ನಗೆಪಾಟಲಿಗೀಡಾದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಕನಿಷ್ಠ ಜ್ಞಾನ ಇಲ್ಲದವರಿಗೆ ಗೃಹ ಸಚಿವಾಲಯದ ಉಸಾಬರಿ ಏಕೆ ಬೇಕಿತ್ತು? ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ಆರ್ಎಸ್ಎಸ್ ಫೋಬಿಯಾ ಕ್ಷಣ ಕ್ಷಣವೂ ಕಾಡುತ್ತಾ ಇದೆ. ಎದ್ದಲ್ಲಿ ಬಿದ್ದಲ್ಲಿ ನಿದ್ದೆಯಲ್ಲೂ ಕೂಡ ಆರ್ಎಸ್ಎಸ್ ಬಗ್ಗೆ ಕನವರಿಸ್ತಾ ಇರ್ತಾರೆ. ಮರಿ ಖರ್ಗೆ ಅವರು ಪ್ರಚಾರ ಸಿಗುತ್ತೆ ಮತ್ತು ಅಪ್ಪನ ನಂತರ ನಾನೇ ಎಐಸಿಸಿ ಅಧ್ಯಕ್ಷ ಎನ್ನುವ ಭ್ರಮೆಯಲ್ಲಿ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಅವರ ಇತ್ತೀಚಿನ ಹೇಳಿಕೆ ಅವರೊಬ್ಬ ಅಜ್ಞಾನಿ, ಕಾನೂನಿನ ಗಂಧಗಾಳಿ ಗೊತ್ತಿಲ್ಲದ, ಗೃಹ ಇಲಾಖೆಯ ಆಗುಹೋಗುಗಳೇ ತಿಳಿಯದ ಅಸಮರ್ಥ ಗೃಹ ಸಚಿವ ಅನ್ನೋದನ್ನ ಸಾಬೀತುಪಡಿಸ್ತಾ ಇದೆ. ನಾನು ಇರುವವರೆಗೆ ಪಥಸಂಚಲನಕ್ಕೆ ಅನುಮತಿ ಕಡ್ಡಾಯ ಅಂತ ಭಾರೀ ಆತ್ಮವಿಶ್ವಾಸದಿಂದ, ದರ್ಪದಿಂದ ಹೇಳಿಕೆಯನ್ನು ನೀಡಿದ್ದಾರೆ. ಅದೇನೋ ದೊಡ್ಡ ಸಾಧನೆ ಮಾಡಿದೆ ಎನ್ನುವ ಹಾಗೆ ಅವರ ಮುಖಭಾವಗಳೇ ಹೇಳುತ್ತಾ ಇತ್ತು. ಗೃಹ ಸಚಿವರ ಈ ಹೇಳಿಕೆಯನ್ನ ಹಿಡಿದುಕೊಂಡು ಕಾಂಗ್ರೆಸ್ ಕಾರ್ಯಕರ್ತರು, ಆರ್ಎಸ್ಎಸ್ ವಿರೋಧಿಗಳು ಕುಣಿದಾಡತೊಡಗಿದ್ರು. ಆರ್ಎಸ್ಎಸ್ ಪಥಸಂಚಲನವೂ ಸೇರಿದ ಹಾಗೆ ಯಾವುದೇ ಸಾರ್ವಜನಿಕ ಕಾರ್ಯಕ್ರಮಗಳು ನಡೆಯಬೇಕಾದ್ರೆ ಪೊಲೀಸ್ ಅನುಮತಿ ಪಡೆಯುವುದು ಕಡ್ಡಾಯ. ಅದನ್ನ ಎಲ್ಲರೂ ಪಾಲಿಸ್ತಾರೆ. ಪೊಲೀಸ್ ಅನುಮತಿ ಪಡೆದುಕೊಂಡೇ ದೇಶವ್ಯಾಪಿಯಾಗಿ ಆರ್ಎಸ್ಎಸ್ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತದೆ. ಒಂದೊಮ್ಮೆ ಪ್ರಿಯಾಂಕ್ ಖರ್ಗೆ ಅವರಂತಹ ಸಂವಿಧಾನ ವಿರೋಧಿಗಳು ದ್ವೇಷ ರಾಜಕಾರಣದ ಭಾಗವಾಗಿ ಅನುಮತಿಯನ್ನ ನೀಡದಿದ್ದರೆ ನ್ಯಾಯಾಲಯದ ಮೂಲಕ ಸಾಂವಿಧಾನಿಕ ಅನುಮತಿಯನ್ನ ಪಡೆದುಕೊಳ್ಳುವ ಮಾರ್ಗವನ್ನ ಆರ್ಎಸ್ಎಸ್ ಅನುಸರಿಸುತ್ತದೆ. ಇದಕ್ಕೆ ಈ ಹಿಂದೆ ಪ್ರಿಯಾಂಕ್ ಖರ್ಗೆ ಅವರ ಸ್ವಕ್ಷೇತ್ರ ಚಿತ್ತಾಪುರದಲ್ಲಿ ನಡೆದಂತಹ ಪಥಸಂಚಲನವೇ ಸಾಕ್ಷಿ. ಇತಿಹಾಸದಲ್ಲಿ ಒಂದೇ ಒಂದು ಅಹಿತಕರ ಘಟನೆಗಳು ಸಂಘದ ಕಾರ್ಯಕ್ರಮದಲ್ಲಿ ನಡೆದಿಲ್ಲ ಅನ್ನುವುದನ್ನ ಸ್ವತಃ ಹಿಂದಿನ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸದನದಲ್ಲಿಯೇ ಮಾಹಿತಿ ನೀಡಿದರು. ಇದರ ಮೇಲೂ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ನಾನು ಇರುವವರೆಗೆ ಅನುಮತಿ ಕಡ್ಡಾಯ ಅನ್ನುವ ಹೇಳಿಕೆಯನ್ನ ನೀಡುವುದರ ಹಿಂದೆ ರಾಜಕೀಯ ಜಿದ್ದು ಮತ್ತು ಮಾಹಿತಿಯ ಕೊರತೆ ಎದ್ದು ಕಾಣುತ್ತೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಈ ಹಿಂದಿನಿಂದಲೂ ಸಂಬಂಧಪಟ್ಟ ಆಡಳಿತ ವ್ಯವಸ್ಥೆಯ ಒಪ್ಪಿಗೆ ಪಡೆದುಕೊಳ್ಳಬೇಕಾಗುತ್ತೆ. ಕೇವಲ ಪಥಸಂಚಲನಕ್ಕೆ ಮಾತ್ರ ಅಲ್ಲದೆ ಮೈಕ್, ಲೌಡ್ ಸ್ಪೀಕರ್, ವಾಹನ ಸಂಚಾರ, ಸಮಯದ ಪರಿಮಿತಿ ಸೇರಿದ ಹಾಗೆ ಎಲ್ಲ ಆಯಾಮಗಳಿಗೂ ಅನುಮತಿಯನ್ನ ಪಡೆದುಕೊಳ್ಳಲಾಗ್ತಾ ಇದೆ. ಸುರಕ್ಷತೆಯ ದೃಷ್ಟಿಯಲ್ಲಿ ಸರ್ಕಾರವೇ ಪೊಲೀಸ್ ಬಂದೋಬಸ್ತ್ ಮೂಲಕ ಸಂಘದ ಕಾರ್ಯಕ್ರಮಗಳಿಗೆ ಸಹಕರಿಸುತ್ತಲೇ ಬರ್ತಾ ಇದೆ. ಸಾರ್ವಜನಿಕವಾಗಿರುವ ಈ ಮಾಹಿತಿಗಳೇ ಗೃಹ ಸಚಿವರಿಗೆ ಇಲ್ಲ ಅಂದ ಮೇಲೆ ಅಂತಹವರು ಗೃಹ ಸಚಿವರಾಗಿರಲು ಅರ್ಹರೇ ಅನ್ನುವಂಥದ್ದನ್ನ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮಾನ್ಯ ಗೃಹ ಸಚಿವರಾಗಿರುವ ಪ್ರಿಯಾಂಕ್ ಖರ್ಗೆ ಅವರೇ, ಜನರ ಪ್ರಶ್ನೆಗಳಿಗೆ ನಿಮ್ಮಲ್ಲಿ ಉತ್ತರ ಇದೆಯಾ?